ವೇ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೀನಿ. ಕಥೆ ಕಾರಣ, ನಟ ದರ್ಶನ್ ಅವರು ಬುರುಡೆ ಬಿಟ್ಟು ಜಾಮೀನು ತೆಗೆದುಕೊಂಡಿರೋದು ನಿಮಗೆಲ್ಲ ಗೊತ್ತೇ ಇದೆ. ಶಸ್ತ್ರಚಿಕಿತ್ಸೆ ಇದ್ದಲ್ಲಿ ಲಕ್ವ ಹೊಡಿತದೆ ಅಂತೇಳಿಬಿಟ್ಟು ಕೋರ್ಟಿಗೆ ಸುಳ್ಳು ಹೇಳಿ ಜಾಮೀನು ತಗೊಂಡಿದ್ದರು. ಶಸ್ತ್ರಚಿಕಿತ್ಸೆಯೂ ಮಾಡ್ಕೊಂಡಿಲ್ಲ, ಕೋರ್ಟಿಗೆ ಚಿಕಿತ್ಸೆಯ ಬಗ್ಗೆ ವರದಿಯನ್ನು ನೀಡಿಲ್ಲ, ಆರಾಮಾಗಿ ಜಾಲಿ ಮಾಡ್ಕೊಂಡು ಸುತ್ತಕೊಂಡಿದ್ದಾರೆ. ಹಣವಂತರ ತೆವಲುಗಳು ಇವೆಲ್ಲ. ಈಗ ಪ್ರಾಸಿಕ್ಯೂಷನ್ ಪರ ಕೋರ್ಟಿಗೆ ವರದಿ ನೀಡಲಾಗಿದೆ. ಕೋರ್ಟಿನ ದಾರಿ ತಪ್ಪಿಸಿ ನಟ ದರ್ಶನ್ ಅವರು ಇನ್ನೊಂದು ತಪ್ಪು ಮಾಡಿದ್ದಾರೆ ಹಾಗೂ ಅವರ ಜಾಮೀನನ್ನು ಕೂಡಲೇ ರದ್ದುಪಡಿಸಿ ಶರಣಾಗುವಂತೆ ಆದೇಶಿಸುವಂತೆ ಕೋರ್ಟಿಗೆ ಪ್ರಾಸಿಕ್ಯೂಷನ್ ಪರ ಕೇಳಲಾಗಿದೆ. ಅದು ಏನೇ ಆಗಲಿ, ಈ ನಟರುಗಳ ಇಂಥ ಕೆಲವು ಕೆಲಸಗಳು ಚಿತ್ರರಂಗವನ್ನೇ ಸಂಶಯದಿಂದ ನೋಡುವಂತೆ ಮಾಡ್ತದೆ. ಹಾಗೂ ಇನ್ನು ಮೇಲಾದರೂ ನಟ ದರ್ಶನ್ ಅವರು ಸ್ವಲ್ಪವಾದರೂ ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳಲಿ. ಇಲ್ಲದಿದ್ದರೆ ಅವರು ಇನ್ನಷ್ಟು ಸಿಕ್ಕುಗಳಿಗೆ ಸಿಕ್ಕಿ ಬೀಳುತ್ತಾರೆ ಎನ್ನುವುದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಏನು ರಿಪೋರ್ಟರ್ಸ್ ಕಲೆಕ್ಟಿವ್ ವರದಿ ಬಂದಿದೆ. ಆ ವರದಿಯಂತೆ ಅದಾನಿ ಮತ್ತು ಪ್ರಧಾನಿ ಒಳ ವ್ಯವಹಾರ ತೀವ್ರವಾಗಿರುವುದಾಗಿ ಅದರಲ್ಲಿ ಹೇಳಿದೆ. ನಿತಿನ್ ಸೇತಿ ಮತ್ತು ಗಿರೀಶ್ ಜಾಲಿಹಾಳ್ ಅವರನ್ನು ಒಳಗೊಂಡಿರುವಂಥ ರಿಪೋರ್ಟರ್ಸ್ ಕಲೆಕ್ಟಿವ್ ವರದಿ ಅದಾನಿ ವ್ಯವಹಾರದ ಬಗೆಗೆ ತೀವ್ರವಾದ ಅಧ್ಯಯನವನ್ನು ಮಾಡಿ ವರದಿಯನ್ನು ಬಿಡುಗಡೆ ಮಾಡಿದೆ. ಆ ವರದಿಯ ಪ್ರಕಾರ ಅದಾನಿ ದೊಡ್ಡ ಲಂಚ ಕೋರಿ ಕೊಡುವುದರಲ್ಲಿ ಮುಂದಿರುವಂಥ ವ್ಯಕ್ತಿ ಹಾಗೂ ಕಳ್ಳ ಹಣಗಳ ಜಮಾವಣೆ ಮಾಡುತ್ತಿರುವಂಥ ಉದ್ಯಮಿ ಎಂದು ಆ ವರದಿಯಲ್ಲಿ ಹೇಳಲಾಗಿದೆ. ಹಾಗೂ ಪ್ರಧಾನಿ ಮೋದಿಯವರು ಆ ವ್ಯವಹಾರದಲ್ಲಿ ಎಷ್ಟು ಪಾಲು ಪಡೆದಿದ್ದಾರೋ ಎನ್ನುವುದಕ್ಕಿಂತಲೂ ಮುಖ್ಯವಾಗಿ ಯಾವುದೇ ರೀತಿಯ ತನಿಖೆಯನ್ನು ಕೈಗೊಳ್ಳುತ್ತಿಲ್ಲ. ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಅದಾನಿ ವಿರುದ್ಧ ಪ್ರಕರಣ ದಾಖಲಾದರೂ ಕೂಡ ಏನೂ ಕೂಡ ಒಂದು ತನಿಖೆಯನ್ನು ನಡೆಸ್ತಿಲ್ಲ ಎನ್ನುವಂಥ ಆಪಾದನೆಯನ್ನು ಪ್ರಧಾನಿ ಮೋದಿಯವರ ಮೇಲೆ ಈ ವರದಿ ಮಾಡಿದೆ. ಇದು ಕೂಡ ದುಡ್ಡಿದ್ದವರ ಕರಾಮತ್ತನ್ನೇ ಹೇಳುವಂಥ ಇನ್ನೊಂದು ಸುದ್ದಿಯಾಗಿದೆ. ದುಡ್ಡಿಲ್ಲದವರಿಗೆ ಯಾವುದೇ ಕಾನೂನಿನ ನೆರವು ಸಿಗುವುದಿಲ್ಲ ಅನ್ನುವಂಥ ಒಳ ಸೂಚನೆ ಕೂಡ ಇದರಿಂದ ಸಿಗ್ತದೆ. ಇನ್ನು ನಮ್ಮ ಮಲ್ಪೆಯಲ್ಲಿ ದಿವಂಗತ ಮಧ್ವರಾಜ್ ಅವರು ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಅಂತ ಕಟ್ಟಿದರು. ಆ ಬ್ಯಾಂಕಿನ ಮೂಲಕ ಮೀನುಗಾರ ಸಮಾಜವಾದ ಒಂದು ಗಟ್ಟಿ ಬ್ಯಾಂಕನ್ನು ಕಟ್ಟುವಂಥ ಆಲೋಚನೆ ಅವರಿಗಿತ್ತು. ಆದರೆ ಅವರು ಬ್ಯಾಂಕು ಕಟ್ಟಿದ ಮೇಲೆ ಭಾಳ ವರ್ಷ ಬದುಕಿರಲಿಲ್ಲ. ಆ ಬ್ಯಾಂಕು ಅನಂತರ ಹಲವಾರು ಕೈಗಳನ್ನು ಕೊಂಡಿದೆ. ಈಗ ಹಾಲಿ ಶಾಸಕರಾಗಿರುವಂಥ ಯಶ್ಪಾಲ್ ಸುವರ್ಣ ಅವರ ಕೈಯವರಿಗೆ ಅದು ಬಂದಿದೆ. ಇತ್ತೀಚಿನ ವರ್ಷಗಳಲ್ಲಿ ಆ ಬ್ಯಾಂಕಿನಲ್ಲಿ ಮುಖ್ಯವಾಗಿ ಮಲ್ಪೆ ಶಾಖೆಯಲ್ಲಿ ಬಹಳ ಅವ್ಯವಹಾರ ನಡೆದಿದೆ ಅಂತೇಳುವಂಥದ್ದು ಹೊರಗೆ ಬಂದಿತ್ತು. ಆ ಬಗೆಗೆ ಆಣೆ ಪ್ರಮಾಣ, ದೇವಸ್ಥಾನದಲ್ಲಿ ಮಾತು ಇತ್ಯಾದಿ ಎಲ್ಲ ಆಗಿದೆ. ಸಭೆಗಳು, ಪ್ರತಿಭಟನೆಗಳು ಎಲ್ಲವೂ ಆಗಿವೆ. ಅಂತಿಮವಾಗಿ ಈಗ ಕರ್ನಾಟಕ ರಾಜ್ಯ ಸಹಕಾರ ನಿರ್ದೇಶನಾಲಯವು ಕರ್ನಾಟಕ ಸರ್ಕಾರ ಸಹಕಾರ ನಿರ್ದೇಶನಾಲಯವು ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕಿನ ಅವ್ಯವಹಾರಗಳ ಬಗೆಗೆ ತನಿಖೆ ನಡೆಸುವುದಾಗಿ ಹೇಳಿದೆ. ಸಹಕಾರ ಕಾಯ್ದೆಗಳ ಕಲಂ 64ರ ಅಡಿ ಈ ತನಿಖೆ ನಡೆಯಲಿದೆ. ಈ ತನಿಖೆ ನಡೆದ ಮೇಲಾದರೂ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಏನು ಅವ್ಯವಹಾರವಾಗಿದ್ದು ಅದು ಬಯಲಿಗೆ ಬರಲಿ ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ ಹಾಗೂ ಅಮಾಯಕರ ಹಣವು ಮುಳುಗಿ ಹೋಗದಿರಲಿ, ಅಮಾಯಕರ ಹಣ ಅವರಿಗೆ ಸಿಗಲಿ ಅಂತ ಹೇಳೋಣ.
ಏನು ಮಹಾರಾಷ್ಟ್ರದಲ್ಲಿ ಹೊಸ ಸರ್ಕಾರ ಬಂದಿರೋದು ಗೊತ್ತೇ ಇದೆ. ಆದರೆ ಮಾಜಿ ಮುಖ್ಯಮಂತ್ರಿ ಏಕನಾಥ ಶಿಂದೆಯವರಿಗೆ, ನಮ್ಮ ತುಳುನಾಡಿನ ಹೆಣ್ಣಿನ ಗಂಡ ಏಕನಾಥ ಶಿಂದೆಯವರಿಗೆ ಮತ್ತೆ ಮಂತ್ರಿ ಆಗಿರೋದು ಮನಸ್ಸಿರಲಿಲ್ಲಂತೆ. ಅಂದರೆ ಮುಖ್ಯಮಂತ್ರಿ ಆಗಿರೋದು ಉಪಮುಖ್ಯಮಂತ್ರಿ ಆಗಿರೋದು ಸರಿಯಲ್ಲ ಅನ್ನುವಂಥ ಒಂದು ಆಲೋಚನೆಯಲ್ಲಿ ಅವರು ಇದ್ದರಂತೆ. ಆದರೆ ಅವರನ್ನು ಎಳೆದು ತಂದು ಒತ್ತಾಯದಿಂದ ಉಪಮುಖ್ಯಮಂತ್ರಿ ಮಾಡಲಾಗಿದೆ. ಅವರೀಗ ನನಗೆ ಮನೆ ಬೇಕು ಅಂತ ಹೇಳಿದ್ದಾರೆ. ಹೋಮ್ ಮಿನಿಸ್ಟ್ರಿ. ಈ ಹೋಮ್ ಮಿನಿಸ್ಟ್ರಿ ಇದೆ ಒಂದು ವಿಚಿತ್ರ. ಹೋಮ್ ಮಿನಿಸ್ಟ್ರಿ ಅನ್ನುವಂಥದ್ದು ಒಂದು ದೇಶದ ಇಲ್ಲವೇ ರಾಜ್ಯದ ಒಳಾಡಳಿತವನ್ನು ಒಳಗೊಂಡಿರುವಂಥದ್ದು. ಇದರ ನಿಜವಾದ ಅರ್ಥವನ್ನು ನಾವು ಹೋಮ್ ಮಿನಿಸ್ಟ್ರಿ ಅನ್ನುವಾಗ ಗೃಹ ಮಂತ್ರಿ ಅನ್ನೋದೇ ಒಳಾಡಳಿತ ಮಂತ್ರಿ ಅಂತ ಹೇಳಿದರೆ ಅದಕ್ಕೆ ಸಂಪೂರ್ಣವಾದ ಒಂದು ಸಮಗ್ರ ಅರ್ಥವನ್ನು ಕೊಡ್ತದೆ. ಹೋಮ್ ಅನ್ನುವಂಥ ಮಿನಿಸ್ಟ್ರಿ ಅನ್ನುವಂಥಕ್ಕೆ ಹೋಮ್ ಅಂತ ಯಾಕೆ ಇಟ್ಟರೆ, ಹೋಮ್ ಅಂದರೆ ಇಲ್ಲಿ ನಮ್ಮ ನೆಲ ಅಂತ ಅರ್ಥ. ಹೋಮ್ ಅಂದರೆ ಮನೆ ಅಂತ ಅರ್ಥ ಅಲ್ಲ. ಹೋಮ್ ಮಿನಿಸ್ಟ್ರಿಯಲ್ಲಿರುವಂಥ ಹೋಮ್ಗೆ ಅರ್ಥ ಮನೆ ಅಂತ ಅಲ್ಲ. ಹೋಮ್, ನಮ್ಮ ಹೋಮ್ ಲ್ಯಾಂಡ್, ನಮ್ಮ ತಾಯಿ ನಾಡನ್ನು ಕುರಿತು ಅದು ಹೇಳ್ತದೆ. ಹಾಗಾಗಿ ಹೋಮನ್ನು ಸೀದಾ ಗೃಹ ಅಂತ ಅನುವಾದ ಮಾಡಿದ್ದಾರೆ. ಇನ್ನು ಕನ್ನಡದಲ್ಲಿ ಅನುವಾದ ಮನೆ ಮಂತ್ರಿ ಆಗೋಗ್ಬಿಡ್ತಾರೆ. ಅವರು ಮನೆಯಲ್ಲೇ ಮಂತ್ರಿ ಆಗಿರಬೇಕು ಅವರು ಆಮೇಲೆ. ಹಾಗಾಗಿ ಮಂತ್ರಿ ಶಾಖೆಯ ಹೆಸರನ್ನು ಒಳಾಡಳಿತ ಮಂತ್ರಿ ಅಂತ ಬದಲಿಸುವುದೇ ಸರಿಯಾಗ್ತದೆ. ತಮಿಳುನಾಡಿನವರು ಈ ನಿಟ್ಟಿನಲ್ಲಿ ಭಾಳ ಬುದ್ಧಿವಂತರು. ಅವರ ಭಾಷೆಯಲ್ಲಿ 80% ತಮಿಳೇ ಇದೆ. ಇಂಥ ಶಬ್ದಗಳನ್ನೆಲ್ಲ ಅವರು ಕೊಡ್ತಾ ಇರ್ತಾರೆ. ಅದನ್ನು ಗಮನಿಸುವಂಥ ಅಭ್ಯಾಸ ನಮ್ಮ ದೇಶದಲ್ಲಿ ಭಾಳ ಜನರಿಗಿಲ್ಲ. ಯಾಕಂತೇಳಿದರೆ ಸುಲಭವಾಗಿ ಯಾವುದಾದ್ರು ಸಿಕ್ಕಿದರೆ ಬಾಚಿಕೊಳ್ಳೋದು ಅಷ್ಟೇ, ಸ್ವಂತ ತಲೆಯನ್ನು ಉಪಯೋಗ ಮಾಡೋದಿಲ್ಲ. ಅದೇನಾದರೂ ಇರಲಿ, ಇವಾಗ ಏಕನಾಥ ಶಿಂದೆ ಅವರು ನನಗೆ ಬೇಕಪ್ಪ ಒಳಾಡಳಿತ ಖಾತೆ ಇಲ್ಲವೇ ಗೃಹ ಖಾತೆ ಇಲ್ಲವೇ ಹೋಮ್ ಮಿನಿಸ್ಟ್ರಿ ಬೇಕು ಅಂತ ಹೇಳಿದ್ದಾರೆ. ಇವ್ರನ್ನೆಲ್ಲ ಕೇಳುವಂಥ ಸ್ಥಿತಿಯಲ್ಲಿ ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರಿಲ್ಲ. ಅವರೇ ರಾಜ, ಅವರೇ ಮಂತ್ರಿ, ಅವರೇ ರಾಣಿ. ಆದ್ದರಿಂದ ಅವರು ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ಗೃಹ ಖಾತೆಯನ್ನು ತನ್ನ ಕೈಯಲ್ಲೇ ಇಟ್ಕೊಂಡಿದ್ದಾರೆ. ಹೋಮ್ ಮಿನಿಸ್ಟ್ರಿಯನ್ನು ಹೇಮಂತ್ ಸೊರೇನ್ ಅವರು ತನ್ನ ಕೈಯಲ್ಲೇ ಉಳಿಸಿಕೊಂಡಿದ್ದಾರೆ. ಇನ್ನು ಸಿರಿಯಾದಲ್ಲಿ ಉದ್ವಿಗ್ನ ಸ್ಥಿತಿ. ಇಡೀ ಜಗತ್ತಿನಲ್ಲಿ ಉದ್ವಿಗ್ನ ಸ್ಥಿತಿ ಇದೆ, ಭಾರತದಲ್ಲೂ ಇದೆ. ಭಾರತದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ, ಬೇರೆ ದೇಶಗಳಲ್ಲಿ ಉದ್ವಿಗ್ನ ಸ್ಥಿತಿ ಇದೆ. ಮಾತನಾಡಿದರೆ ಭಾರತದ ಶಾಂತಿ ಸಹನೆಗಳ ಬಗೆಗೆ ಉದ್ದುದ್ದ ಪುಂಖಾನುಪುಂಖ ಭಾಷಣ ಬರ್ತವೆ, ಆದರೆ ಅದು ಏನೂ ಕಾಣುತ್ತಾ ಇಲ್ಲ. ಅದೇ ರೀತಿ ಸಿರಿಯಾದಲ್ಲಿ ಕೂಡ ಸಾಕಷ್ಟು ಉದ್ವಿಗ್ನ ಸ್ಥಿತಿ ಇದ್ದು ಯುದ್ಧದ ವಾತಾವರಣ ಕೂಡ ಇದೆ. ಆದ್ದರಿಂದ ಸಿರಿಯಾದಲ್ಲಿರುವ ಭಾರತರು ಆದಷ್ಟು ಬೇಗ ಸಿಕ್ಕ ವಿಮಾನದಲ್ಲಿ ದೇಶಕ್ಕೆ ವಾಪಸ್ ಆಗುವಂತೆ ಭಾರತದ ಅಧಿಕಾರಸ್ಥರು ಹೇಳಿದ್ದಾರೆ. ಅಲ್ಲಿರುವ ಭಾರತೀಯರು ಎಷ್ಟು ಮಟ್ಟಿಗೆ ಕೇಳ್ತಾರೆ ಅನ್ನುವಂಥದ್ದು ಮುಂದಿನ ದಿನ ಗೊತ್ತಾಗಲಿದೆ. ಹಾಗೂ ಎಲ್ಲಿ ಉದ್ವಿಗ್ನ ಸ್ಥಿತಿ ಉಂಟಾಗುತ್ತದೋ ಅಲ್ಲೆಲ್ಲ ಇಂಥ ಪರಿಸ್ಥಿತಿ ಉಂಟಾಗೋದು ಸಹಜವಾಗಿರ್ತದೆ. ಬಾಂಗ್ಲಾದೇಶದಲ್ಲಿ ಕೂಡ ಇತ್ತೀಚೆಗೆ ಹಾಗೆ ಆಯಿತು. ಸ್ವಲ್ಪ 1-2 ವರ್ಷಗಳ ಹಿಂದೆ ಶ್ರೀಲಂಕಾದಲ್ಲಿ ಕೂಡ ಭಾರತೀಯರಿಗೆ ಹಾಗೆ ಆಯಿತು. ಅದರ ಬಳಿಕ ಮಾಲ್ಡೀವ್ಸ್ನಲ್ಲಿ ಕೂಡ ಭಾರತೀಯರಿಗೆ ಹಾಗೆ ಆಯಿತು. ಕೆನಡಾದಲ್ಲಿ ಭಾರತೀಯರಿಗೆ ಹಾಗೆ ಆಯಿತು. ಹೀಗೆ ಹಲವಾರು ದೇಶಗಳಲ್ಲಿ ಭಾರತೀಯರು ಈ ಸ್ಥಿತಿಗಳನ್ನು ಎದುರಿಸ್ತಿದ್ದರು. ಉಕ್ರೇನ್ನಲ್ಲಿ ಕೂಡ ಭಾರತೀಯರು 4 ವರ್ಷಗಳ ಹಿಂದೆ ಉಕ್ರೇನ್ನಲ್ಲಿ ಕೂಡ ಭಾರತೀಯರು ಇಂಥ ಸ್ಥಿತಿಯಲ್ಲಿ ದೇಶ ಬಿಟ್ಟು ಬರಬೇಕಾಯ್ತು. ಇಂಥ ಎಷ್ಟೋ ಘಟನೆಗಳು ನಡೀತಾ ಇರ್ತವೆ. ಅದೇನೇ ಇದ್ದರೂ ಕೂಡ ಇಂಥ ಉದ್ವಿಗ್ನ ಸ್ಥಿತಿಗಳು ನಿಲ್ಲಬೇಕು ಅನ್ನುವಂಥದ್ದು ಸಾಮಾನ್ಯವಾದ ಒಂದು ಮಾತು. ಇಂಥ ಮಾತನ್ನು ಭಾಳ ಜನ ಆಡ್ತಾರೆ, ಆದರೆ ಅದಕ್ಕೆ ತಕ್ಕಂತೆ ನಡೆದುಕೊಳ್ಳುವುದಿಲ್ಲ. ದೊಡ್ಡಣ್ಣನ ಚಾಳಿ ಮನೆ ಮಂದಿಗಲ್ಲ ಅನ್ನುವಂತೆ ದೊಡ್ಡಣ್ಣ ಅಮೆರಿಕದವರೇ ಬೇಕಾದಷ್ಟು ದೇಶಗಳಿಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಾಯಿದ್ದಾರೆ. ಕೊಡು ಕಾಸು ಕೊಡ್ತೇನೆ ಅಸ್ತ್ರ ಅಂತ ಹೇಳ್ತಾರೆ. ಇನ್ನೊಂದು ಸ್ವಾಗತಾರ್ಹ ಅಂಶ ಅಂತೇಳಿದರೆ 2026 ಜನವರಿ 18ರಂದು ಹೊಸ ಪರ್ಯಾಯ ಪೀಠಾರೋಹಣವನ್ನು ಮಾಡಲಿಕ್ಕಿದ್ದಾರೆ ಶಿರೂರು ಮಠದವರು. ವೇದವರ್ಧನ ತೀರ್ಥ ಶ್ರೀಪಾದರು, ಶಿರೂರು ಮಠದ ಸ್ವಾಮೀಜಿಯವರು ವೇದವರ್ಧನ ತೀರ್ಥ ಶ್ರೀಪಾದರು ಅವರು ನಿನ್ನೆಯಿಂದ 1 ವರ್ಷ ಅವರ ಹೊಸ ಪರ್ಯಾಯ ಪೀಠಕ್ಕೆ ಬರುವುದಕ್ಕೆ 1 ವರ್ಷ ಮೊದಲಿನಿಂದ ಬೇರೆ ಬೇರೆ ಕಾರ್ಯಕ್ರಮಗಳು ಶುರುವಾಗ್ತವೆ. ನಿನ್ನೆ ಅವರ ಕಾರ್ಯಕ್ರಮ ಶುರುವಾಗಿದೆ. ಇನ್ನು ಬೇರೆ ಬೇರೆ ಮುಹೂರ್ತಗಳ ಬಳಿಕ
25ರ ಕೊನೆಗೆ ಪರ್ಯಾಯ ನಡೆದು 26 ಜನವರಿಯಲ್ಲಿ ಅವರು ಹೊಸ ಪರ್ಯಾಯ ಪೀಠವನ್ನು ಕೃಷ್ಣನ ಪೂಜೆಯನ್ನು ವಹಿಸ್ಕೊಡ್ತಾರೆ. ಅದೆಲ್ಲ ನಮಗೆ ವಿಶೇಷ ಏನಲ್ಲ, ಅವೆಲ್ಲ ನಡೀತಾ ಇರ್ತದೆ 2 ವರ್ಷಕ್ಕೊಮ್ಮೆ. ವಿಶೇಷ ಏನು? ಶಿರೂರು ಮಠದ ವೇದವರ್ಧನ ಶ್ರೀತರು ಒಂದು ಮಾತನ್ನು ಹೇಳಿದ್ದಾರೆ. ಕೃಷ್ಣನ ಪ್ರಸಾದವನ್ನು ಎಲ್ಲ ಭಕ್ತರಿಗೂ ಒಂದೇ ರೀತಿಯಲ್ಲಿ ಹಂಚುವಂತೆ, ಒಂದೇ ಊಟದ ವ್ಯವಸ್ಥೆ, ಎಲ್ಲ ಭಕ್ತರಿಗೂ ಒಂದೇ ರೀತಿಯ ಊಟದ ವ್ಯವಸ್ಥೆಯನ್ನು ಮಾಡಲು ಪ್ರಯತ್ನ ಮಾಡ್ತೇನೆ ಅಂತೇಳಿದ್ದಾರೆ. ನನ್ನ ಪರ್ಯಾಯ ಪೀಠ ಕೃಷ್ಣ ಪೂಜೆ ಅವಧಿಯಲ್ಲಿ ಕೃಷ್ಣನ ಪ್ರಸಾದವು ಯಾರಿಗೂ ಏರುಪೇರು ಜಾತಿ ತಾರತಮ್ಯದಿಂದ ಕೊಡಿರಬಾರದು. ಪ್ರತಿಯೊಬ್ಬ ಭಕ್ತರಿಗೆ ಕೂಡ ಒಂದೇ ರೀತಿ ಅನ್ನಪ್ರಸಾದ ಸಿಗುವಂತೆ ಮಾಡುವುದು ನನ್ನ ಮೊದಲ ಗುರಿ, ನನ್ನ ಹೆಗ್ಗುರಿ ಅಂತೇಳಿ. ಇದು ಸ್ವಾಗತಾರ್ಹವಾದ ಸಂಗತಿ. ಎಲ್ಲರೂ ಕೂಡ ಸ್ವಾಮೀಜಿಗಳಿಗೆ ಇಷ್ಟಿಷ್ಟೇ ಸುಧಾರಣೆಯನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸುಧಾರಣೆ ಆಗಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ತಾ ಕತೆ ಕಾರಣಕ್ಕೆ ಒಂದು ಪೂರ್ಣ ವಿರಾಮವನ್ನು ಹಾಕದೆ ಕಾಮ ಎಳೆದು ನಮ್ಮ V4 ನ್ಯೂಸನ್ನು ತಾವೆಲ್ಲ ನೋಡ್ತಾ ಇರಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಅಂತ ಹೇಳ್ತಾ ಮಾಡ್ತಾ ಇದ್ದೇನೆ. ತಮಗೆಲ್ಲ ಒಂದು ದೊಡ್ಡ ನಮಸ್ಕಾರ.